ಅಭಿವೃದ್ಧಿ ವಿಚಾರಗಳಲ್ಲಿ ಮಾತ್ರ ನಾವು ಹಿಂದೆ ಹೋಗೋದಿಲ್ಲ, ಉಪಯೋಗಿಸಿಕೊಳ್ಳೋಣ. ಎಲ್ಲ ಗ್ರಾಮ ಪಂಚಾಯತಿಯವರು ಹಿರಿಯ ಮುಖಂಡರು ಹಾಕುವುದು, ಗ್ರಾಮ ಪಂಚಾಯತಿ ಸದಸ್ಯರಾಗುವುದು, ಎಲ್ಲರೂ ಹೋಗಿ ಮಾಲೂರು ತಾಲೂಕು, ಬಂಗಾರಪೇಟೆ ತಾಲೂಕು, ಕೆಜಿಎಫ್ ತಾಲೂಕು, ಮುಳಬಾಗ ತಾಲೂಕು ನೀವೆಲ್ಲ ಹೋಗಿ ಊರುಗಳಿಗೆ ಸ್ವಲ್ಪ ವಿಸಿಟ್ ಮಾಡಿ ಬನ್ನಿ. ಆ ಕಡೆ ಎಲೆಕ್ಷನ್ ಬಂದಾಗ ಅವ್ರವ್ರ ಪಾರ್ಟಿಗೆ ಅವ್ರು ಮಾಡ್ಕೊಳ್ಳಿ, ತಲೆಗೂಡು ನೋಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಎಲೆಕ್ಷನ್ ಮಾಡ್ಕೊಳ್ಳೋಣ. ಊರು ವಿಚಾರ, ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ರೀತಿಯಲ್ಲಿ ಹೋಗಿ, ಇವತ್ತು ನಾನು ಹೇಳೋದಿಲ್ಲ, ನೀವು ಹೇಳೋದ್ರಿ, ಎಲ್ಲರೂ ಸಾಯ್ತಿದ್ರಿ ದೇಶದಲ್ಲಿ. ಈ ದೇಶದಲ್ಲಿ ಮಹಾನೀಯರು ಪುಣ್ಯಾತ ಪುಣ್ಯನೆಲ್ಲ ಕರ್ಕೊಂಡ್ಬಿಟ್ಟವ್ರೆ. ಬೈರೇಗೌಡರವರು ಇವತ್ತಿಲ್ಲ ನಮ್ಮ ಮುಂದೆ, ರಾಮೇಗೌಡರು ನಮ್ಮ ಮುಂದೆ ಇಲ್ಲ. ಇವತ್ತು ಎಂ ವಿ ವೆಂಕಟವರು, ಎಂ ವಿ ಕೃಷ್ಣಪ್ಪನವರು, ಲತೀಫ್ ಸಾರ್ ಅವರು, ಟಿ ಚೆನ್ನಯ್ಯನವರು, ಸ್ವಾಮಿ ವಿವೇಕಾನಂದದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಇವತ್ತೆಲ್ಲ ಯಾರು ನಮ್ಮ ಮುಂದೆ ಇಲ್ಲ. ಅವರೆಲ್ಲ ನಾವಿರ್ತೀವಲ್ಲಿ ಇಟ್ಟಿಯಪ್ಪ ಯಾರು? ಯಾಕೆ ಇವತ್ತು ಬೈರೇಗೌಡರು ತಿಳ್ಕೊಳ್ತೀವಪ್ಪ? ಬೈರೇಗೌಡರು ಏನು ತಿಳ್ಕೊಳ್ತಾ ಇದ್ದೀವಿ? ಬೈರೇಗೌಡರು ಮಾಡಿದಂತ ಕೆಲಸಕ್ಕೋಸ್ಕರ ಬೈರೇಗೌಡರನ್ನ ತಿಳ್ಕೊಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ತಿಳ್ಕೊಳ್ತೀವಿ? ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಾವು ಬರ್ತಾ ಇದ್ದೀವಿ ಅಂತ ಅವ್ರು ತಿಳ್ಕೊಳ್ತೀವಿ. ಗಾಂಧೀಜಿನ ಏನು ತಿಳ್ಕೊಳ್ತೀವಿ? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂತ ಇವತ್ತು ಗಾಂಧೀಜಿ ತಿಳ್ಕೊಳ್ತೀವಿ ನಾವು. ಈ ರೀತಿಯಲ್ಲಿ ಜನ ಏನಾದರೂ ಕೆಲಸ ಮಾಡುವುದನ್ನ, ನಮ್ಮ ಗ್ರಾಮಗಳಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನ ನಮ್ಮ ಗ್ರಾಮಗಳಿಗೆ ತಲುಪಿಸಿ ಅಂತ ಪಾರ್ಟಿ ಪಕ್ಷ ಎಲ್ಲವನ್ನು ಬಿಟ್ಟು ಜನಗಳ ಅಭಿವೃದ್ಧಿ ದೃಷ್ಟಿಗೆ ಹೋಗ್ಬೇಕು. ಈಗ ಅರ್ಥ ಮಾಡ್ಕೊಂಡ್ರೆ ಓಡಾಡೋದಿಲ್ಲ. ಇವತ್ತು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದ್ದೀವಿ, ಏನ್ ಇಟ್ಕೊಂಡು ಹೋಗ್ತೀರಾ? ಅಧ್ಯಕ್ಷರು ಉಪಾಧ್ಯಕ್ಷರು ಇಟ್ಕೊಂಡು ಹೋಗ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಇಟ್ಕೊಂಡು ಹೋಗ್ತಾರೆ. ಏನಾಗಲ್ಲ, ಅದೆಲ್ಲ ಎಲ್ಲಿರ್ಬೇಕು ಅಲ್ಲಿರ್ತದೆ. ಕಾನೂನು ಪ್ರಕಾರವಾಗಿ ಹೇಳಕ್ ಹೋದ್ರೆ, ಕಾನೂನಿನ ಚೌಕಟ್ಟಲ್ಲಿ ಹೇಳಕ್ ಹೋದ್ರೆ ಯಾರು ಉಸುತ್ತಿಗೆಗಿಲ್ಲ, ಮಾತಾಡೋದೇ ಇಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಫೈನಲ್ ತೀರ್ಮಾನ, ಅವ್ರು ಯಾರು ಬೇಕು ಹೇಳ್ಬೋದು, ಯಾರು ಹೇಳದೇ ಹೇಳ್ಬೋದು. ಕಾನೂನು ಎಲ್ಲಿ ಇವರು ಎಲ್ಲ ಬೀಳುವ ಇಲ್ಲಿ ಕಷ್ಟ ಇಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಸುಪ್ರೀಂ ಇಲ್ಲ, ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಸುಪ್ರೀಂ. ಅವ್ರು ಏನ್ ಬೇಕಂದ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಏನ್ ಪವರ್ ಇದೆಯೋ ಅಷ್ಟು ಪವರ್ ಇರುತ್ತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ. ಎಮ್ಎಲ್ಎ ಇಲ್ಲ, ಗೌರ್ಮೆಂಟ್ ಸೈನ್ ಮಾಡುವ ಅಧಿಕಾರ ಇರೋದು ಗ್ರಾಮ ಪಂಚಾಯತ್ ಅಧ್ಯಕ್ಷ. ಯಾರು ಇಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲ ಗೆಲ್ಲಬಹುದು, ಸೋಲಬಹುದಾಗಿಲ್ಲ. ಗೆದ್ರು ಖುಷಿನೇ, ಸೋಲು ಖುಷಿನೇ, ಯಾವ್ದಾದ್ರು ಖುಷಿನೇ. ಆನಂದ ಪಟ್ಟು ಯಾವುದಕ್ಕೂ ಎದುರೋದೇ ಇಲ್ಲ. ಆದ್ರೆ ಅಭಿವೃದ್ಧಿ ವಿಚಾರಗಳಲ್ಲಿ ಮಾತ್ರ ನಾವು ಹಿಂದೆ ಹೋಗೋದಿಲ್ಲ, ಉಪಯೋಗಿಸ್ಕೊಳ್ಳೋಣ. ಕೆಲಸ ನಾವು ಉಪಯೋಗಿಸ್ತೀವಿ. ಜನರನ್ನ ನಾವು ಟೀಕೆ ಮಾಡೋದು, ಆಮೇಲೆ ಒಳ್ಳೇದು ಮಾಡಿ. ಆಗಿಲ್ಲ ಊಟನ ಗಂಜಿನ ಕುಡ್ಕೊಂಡು ಮನೆಯ ನಿಮ್ಮದೇ ಗೆಲ್ಕೊಂಡು ಕೆಟ್ಟದು ಬಯಸ್ಕೊಂಡೆ ಒಬ್ಬರ ಬಗ್ಗೆ ಮಾತಾಡೋದು ಆರಾಮ ನಿಮ್ಮದೇ ಮಾಡಿ ಇಟ್ಕೊಂಡು ನಾನು ಹೇಳ್ತೀನಿ ಎಲ್ಲರೂ ಈ ಅಭಿವೃದ್ಧಿ ವಿಚಾರ